ರಾಜ್ಯದಲ್ಲಿ ಎಸ್ಐಆರ್ ಪರಿಷ್ಕರಣೆ ನಡೀತಾ ಇತ್ತು. ಇದೀಗ ಈ ಒಂದು ಅವಧಿಯನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಆಗಸ್ಟ್ 17ರವರೆಗೆ ವಿಸ್ತರಿಸಿದೆ ಆ ಒಂದು ಅವಧಿಯನ್ನ ಆಯೋಗ. ಆಗಸ್ಟ್ 17ರವರೆಗೂ ಕೂಡ ಮನೆ ಮನೆಗೆ ಭೇಟಿಯನ್ನ ಕೊಡ್ತಾರೆ ಬಿಎಲ್ಒಗಳು. ತದನಂತರ ಪರಿಶೀಲನೆಯನ್ನ ಮಾಡ್ತಾರೆ. ಈ ಒಂದು ವಿಸ್ತರಣೆ ಮತ್ತೊಮ್ಮೆ ಆಗಿರುವಂತದ್ದು. ಆಗಸ್ಟ್ 17ನೇ ತಾರೀಕಿನವರೆಗೂ ಕೂಡ ಈ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಎಸ್ಐಆರ್ ನಮೂನೆ ವಿತರಣೆ ವಾಪಸ್ ಪಡೆಯಲು ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಆಗಸ್ಟ್ 17ರವರೆಗೆ ಅವಧಿಯನ್ನ ವಿಸ್ತರಿಸಿದೆ ಆಯೋಗ. ಮನೆ ಮನೆಗೆ ಭೇಟಿಯನ್ನ ಕೊಡ್ತಾರೆ ಬಿಎಲ್ಒಗಳು. ಆಗಸ್ಟ್ 17ರವರೆಗೂ ಕೂಡ ಎಸ್ಐಆರ್ ನಮೂನೆ ವಿತರಣೆ ವಾಪಸ್ ಪಡೆಯೋದಕ್ಕೆ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಆಗಸ್ಟ್ 8ರ ಬದಲು ಆಗಸ್ಟ್ 17ರವರೆಗೂ ಕೂಡ ನಮೂನೆ ವಿತರಣೆ ವಾಪಸ್ ಪಡೆಯೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದಿಂದ ವೇಳಾಪಟ್ಟಿಯನ್ನ ವಿಸ್ತರಣೆ ಮಾಡಿದೆ. ರಾಜ್ಯದಲ್ಲಿ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇತ್ತು. ಎಸ್ಐಆರ್ ಪಟ್ಟಿಯಲ್ಲಿ ಅವರ ಹೆಸರುಗಳಿದ್ಯಾ ಅಂತ ಕೂಡ ಅವ್ರು ತಿಳ್ಕೊಳ್ಬಹುದು. ಎಸ್ಐಆರ್ ನಮೂನೆ ವಿತರಣೆ ವಾಪಸ್ ಪಡೆಯೋದಕ್ಕೆ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಪರಿಷ್ಕರಣೆಯನ್ನ ಮಾಡ್ತಾರೆ. ಕೇಂದ್ರ ಚುನಾವಣಾ ಆಯೋಗದಿಂದ ವೇಳಾಪಟ್ಟಿಯನ್ನ ವಿಸ್ತರಣೆ ಮಾಡಲಾಗಿದೆ. ಇನ್ನು ಕೂಡ ಮುಗ್ದಿರಲಿಲ್ಲ. ಆಗಸ್ಟ್ 24ಕ್ಕೆ ಮೊದಲ ಒಂದು ಏನ್ ಪರಿಷ್ಕರಣೆ ಆಗಿತ್ತು ಆ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡಲಾಗುತ್ತೆ. ಆಗಸ್ಟ್ 17ರವರೆಗೂ ಕೂಡ ವಿಸ್ತರಣೆ ಮಾಡಿದೆ ಅವಧಿಯನ್ನ ನಿಯೋಗ. ಈ ಒಂದು ಸಂದರ್ಭದಲ್ಲಿ ಆಗಸ್ಟ್ 24ನೇ ತಾರೀಕು ಮೊದಲ ಪಟ್ಟಿಯನ್ನ ರಿವೀಲ್ ಮಾಡುತ್ತೆ. ಈಗ ಆಲ್ರೆಡಿ ಕೆಲವೊಂದಷ್ಟು ವಿಚಾರಗಳು ಕೂಡ ಬಂದಿರುವಂತದ್ದು. 1.11 ಕೋಟಿ ಮತದಾರರು ತೆಗೆದಾಕ್ಲಾಗಿದೆ, ಲಿಸ್ಟಲ್ಲಿ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೀಗ ಅವಧಿಯನ್ನ ಕೂಡ ವಿಸ್ತರಣೆ ಮಾಡಿರುವಂತದ್ದು. ಅಲ್ಲಿವರೆಗೂ ಕೂಡ ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡುವಂಥದ್ದು ಈಗ ಆಲ್ರೆಡಿ ಎಲ್ಲಾ ಕಡೆನೂ ಆಗಿದೆ. ಆಲ್ಮೋಸ್ಟ್ ಆಲು ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನದಾಗಿ ಹೆಸರುಗಳನ್ನ ತೆಗೆದಾಕ್ಲಾಗಿದೆ, ಡಿಲೀಟ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇನ್ನು ಆಗಸ್ಟ್ 17ರವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಯಥಾವತ್ತಾಗಿ. ತದನಂತರ 24ನೇ ತಾರೀಕು ಮೊದಲ ಪಟ್ಟಿಯನ್ನ ರಿವೀಲ್ ಕೂಡ ಮಾಡ್ತಾರೆ. ಅಂದ್ರೆ ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿ ಏನೇನು ಆಗಿದೆ, ಪ್ರತಿಯೊಂದರ ಕುರಿತಾಗಿ ಇಷ್ಟು ದಿನ ಆಗಿರುವಂತಹ ಪರಿಷ್ಕರಣೆಯ ಕುರಿತಾಗಿ ಪಟ್ಟಿಯನ್ನ ರಿವೀಲ್ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿದ್ಯಾ ಇಲ್ವಾ ಈ ವಿಚಾರಗಳನ್ನ ಕೂಡ ಅಷ್ಟರಲ್ಲೇ ಅವರು ತಿಳಿದುಕೊಳ್ಳಬಹುದು. ತಿಳಿದುಕೊಂಡು ಅವರು ಕೂಡ ಚೆಕ್ ಮಾಡಿ ತದನಂತರ ನಮ್ಮ ಹೆಸರಿಲ್ಲ, ಅವ್ರ ಹೆಸರಿಲ್ಲ ಅಂತ ಅಂದ್ರೆ ಅದಕ್ಕೆ ಬೇರೆ ಏನು ಪರ್ಯಾಯ ಮಾರ್ಗ ಇದೆ ಅದನ್ನ ಕೂಡ ಕಂಡುಕೊಳ್ಬಹುದು. ಇದೆಲ್ಲದನ್ನು ಕೂಡ ಇದೀಗ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ 24ನೇ ತಾರೀಕುವರೆಗೂ ಕೂಡ ಅವಧಿಯನ್ನ, ಅಂದ್ರೆ 24ನೇ ತಾರೀಕು ಪಟ್ಟಿ ರಿವೀಲ್ ಆಗುತ್ತೆ. ಅಲ್ಲಿವರೆಗೂ ಕೂಡ 17ನೇ ತಾರೀಕುವರೆಗೂ ಕೂಡ ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ಪರಿಷ್ಕರಣೆಯನ್ನ ಮಾಡ್ತಾರೆ. ಎಸ್ಐಆರ್ ಪಟ್ಟಿಯಲ್ಲಿ ಹೆಸರು ಪರಿಶೀಲನೆಗೆ ವೆಬ್ಸೈಟ್ ಅನ್ನ ಕೂಡ ಓಪನ್ ಮಾಡಲಾಗಿದೆ. ಎಸ್ಐಆರ್ ಬಳಿಕ ಚುನಾವಣಾ ಆಯೋಗದಿಂದ ವೆಬ್ಸೈಟ್ ಅನ್ನ ಓಪನ್ ಮಾಡಿರುವಂಥದ್ದು. ಎಪಿ ನಂಬರ್ ಮೂಲಕ ಹೆಸರನ್ನ ಪರಿಶೀಲನೆ ಮಾಡಬಹುದು. ಎಸ್ಡಿಡಿಒ ಪಟ್ಟಿಗೆ ಹೆಸರನ್ನ ಸೇರ್ಪಡೆಯಾಗಿದ್ರೆ ಚಿಂತೆ ಇಲ್ಲ, ಇಲ್ಲದಿದ್ರೆ ಫಾರ್ಮ್ 6 ಅನ್ನ ಸಲ್ಲಿಸಿ ಹೆಸರನ್ನ ಸೇರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸೋ ಅವಕಾಶ ಕೂಡ ಇದೆ. ರಾಜ್ಯದಲ್ಲಿ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಅವರ ಹೆಸರು ಇದೆಯಾ ಇಲ್ವಾ ಪಟ್ಟಿಯಲ್ಲಿ ಈ ವಿಚಾರವನ್ನ ಕೂಡ ಕೇವಲ 10 ಸೆಕೆಂಡ್ಗಳಲ್ಲಿ ತಿಳ್ಕೊಳ್ಬಹುದು. ಈ ವಿಚಾರವನ್ನ ವೆಬ್ಸೈಟ್ ಓಪನ್ ಮಾಡಿದೆ. ವೆಬ್ಸೈಟ್ ಅನ್ನು ಓಪನ್ ಮಾಡುವ ಮೂಲಕ ಪ್ರಕ್ರಿಯೆಯಲ್ಲಿ ಏನೇನೆಲ್ಲ ನಡೀತಾ ಇದೆ, ಜೊತೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿದ್ಯಾ ಇಲ್ವಾ ಈ ಎಲ್ಲಾ ಪ್ರಶ್ನೆಗಳು ಆತಂಕಗಳು ಕೂಡ ಮತದಾರರಲ್ಲಿ ಇರುತ್ತೆ. ಹಾಗಾಗಿ ಅದೆಲ್ಲವನ್ನ ಕೂಡ ನಿವಾರಣೆ ಮಾಡೋದಕ್ಕೆ ಇದೀಗ ಮತ್ತೊಂದು ವೆಬ್ಸೈಟ್ ಅನ್ನ ಕೂಡ ಓಪನ್ ಮಾಡಲಾಗಿದೆ. ಆ ವೆಬ್ಸೈಟ್ ಮುಖಾಂತರ ಅವರ ಹೆಸರಿದ್ಯಾ ಇಲ್ವಾ ಅನ್ನೋದನ್ನ ಕೂಡ ತಿಳಿದುಕೊಳ್ಬಹುದು. ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆ ಬಳಿಕ ವೆಬ್ಸೈಟ್ ಅನ್ನು ಓಪನ್ ಮಾಡಿದೆ. ಈ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಎಪಿಕ್ ನಂಬರ್ ಅನ್ನ ನಮೂದಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿದ್ಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಕೂಡ ಮಾಡಬಹುದು. ಒಂದು ವೇಳೆ ಈ ಸೈಟ್ನಲ್ಲಿ ಏನಾದರೂ ನಿಮಗೆ ಹೆಸರಿಲ್ಲ, ಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ರೆ ಮತದಾರರ ಫಾರ್ಮ್ 6 ಅನ್ನ ಸಲ್ಲಿಸಿ ತದನಂತರ ಹೆಸರನ್ನ ಸೇರ್ಪಡೆ ಕೂಡ ಮಾಡಬಹುದು. ನೀವು ಕರ್ನಾಟಕದ ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ಫಾರ್ಮ್ 6 ಅನ್ನ ಭರ್ತಿ ಮಾಡುವ ಮೂಲಕ ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ ಕೂಡ ಆಗಬಹುದು. ಈ ಎಲ್ಲಾ ಕುರಿತಾಗಿ ಇದೀಗ ವೆಬ್ಸೈಟ್ ಅಲ್ಲಿ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಏನಿದು ಎಸ್ಡಿಡಿಒ ಅಂತ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಒಟ್ಟು 1.11 ಕೋಟಿ ಮತದಾರರು ಎಸ್ಡಿಡಿಒ ಪಟ್ಟಿ ಸೇರ್ಪಡೆಯಾಗಿದ್ದಾರೆ.
ಇದರಲ್ಲಿ ತಮ್ಮ ಹೆಸರಿದ್ಯಾ ಇಲ್ವಾ ಅಂತ ಕೂಡ ನೋಡ್ಕೊಳ್ಬೇಕಾಗತ್ತೆ. ಒಂದ್ ಕಡೆನಲ್ಲಿ ಅವ್ರು ಗೈರಾಗಿರ್ತಾರೆ ಅಥವಾ ಬೇರೆ ಕಡೆಗೆ ಶಿಫ್ಟ್ ಆಗಿರ್ತಾರೆ, ಮನೆಯನ್ನ ಬದಲಾವಣೆ ಮಾಡಿರ್ತಾರೆ, ಮೃತರು, ನಕಲಿ, ಈ ಎಲ್ಲಾ ವಿಚಾರಗಳನ್ನ ಕೂಡ ಅದರಲ್ಲಿ ಹಾಕಿರ್ಲಾಗುತ್ತೆ. ಆ ಪಟ್ಟಿಯಲ್ಲಿ ಅವರ ಹೆಸರಿದ್ಯಾ ಇಲ್ವಾ ಅನ್ನುವಂಥ ಭಯ, ಆತಂಕ ಮತದಾರರಲ್ಲಿ ಇರೋದ್ರಿಂದ ಇದೀಗ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಅವರು ತಮ್ಮ ಹೆಸರಿದ್ಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿರುವಂಥದ್ದು. ಅಥವಾ ಬೂತ್ ಮಟ್ಟದಲ್ಲಿ ಅಧಿಕಾರಿಗಳು ಕೂಡ ಇರ್ತಾರೆ, ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಬಹುದು, ವಿವರಗಳನ್ನ ಸಲ್ಲಿಸಬಹುದು ವೆಬ್ಸೈಟ್ ಮೂಲಕ ಅಲ್ದಲೆ.